ನಮಸ್ಕಾರ ಸ್ನೇಹಿತರೆ ಗೌರ್ಮೆಂಟ್ ಸ್ಕೀಮ್ಸ್ ಏನ್ ನಾವು ವಿಡಿಯೋ ಸರಣಿ ಮಾಡ್ತಾ ಇದೀವಿ ಇದು 7ನೇ ವಿಡಿಯೋ. ಇವತ್ತೊಂದಷ್ಟು ಪ್ರಮುಖವಾಗಿರ್ತಕ್ಕಂತ ಕ್ವಶನ್ಸ್ ನ ತಗೊಂಡಿದ್ದೀನಿ. ಗ್ರೂಪ್ ಸಿ ಇಂದ ಹಿಡಿದು KS ತನಕ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಗಳು. ಅಂಡ್ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಪ್ರೀವಿಯಸ್ ವಿಡಿಯೋಸ್ ಗಳು ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ಸೊ ಬನ್ನಿ ಫಸ್ಟ್ ಇವತ್ತು 2 ಸಚಿವಾಲಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಜಲಶಕ್ತಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಜಲಶಕ್ತಿ. ನೋಡಿ ಇದು ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ, ಈಸಿ ಇದೆ ಇದು. ತುಂಬಾ ಸಲ ನಾನು ಬೇರೆ ಬೇರೆ GK ಕೂಡ ಮಾಡಿದೀವಿ, ಹಾಗೆ ಈಸಿ ಕೂಡ ಇದೆ. ಅಂಡ್ ಇಲ್ಲಿ ಪ್ರಮುಖವಾಗಿ ನೀವೇನ್ ನೋಡ್ಬೇಕು ಅಂತಂದ್ರೆ ಇದರಿಂದ ಕ್ವಶನ್ಸ್ ಗಳು ತುಂಬಾ ಬರ್ತವೆ. ಈಸಿ ಇದೆ, ಬೇಕಾಗಿದೆ, ಪ್ರತಿ ಸಲ ರಿಪೀಟ್ ಆಗ್ತಿರತ್ತೆ, ಆದ್ರೂ ಕೇಳ್ತಾ ಇರ್ತಾನೆ. ಯಾಕಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀರು, ಗಾಳಿ, ಪರಿಸರಕ್ಕೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ, ಡೆವಲಪ್ಮೆಂಟ್ ಸ್ಕೀಮ್ ಸಂಬಂಧಪಟ್ಟಂತೆ ಒಂದು ಯೋಜನೆಗಳು, ಮತ್ತೆ ನೀರು ಜಲಗೆ ಸಂಬಂಧಪಟ್ಟಂತೆ ಯೋಜನೆಗಳು, ಇವೆಲ್ಲ ಕೇಳ್ತಾನೆ ಇರ್ತಾನೆ. ಓಕೆ, ಇದು ಪ್ರಮುಖವಾಗಿ ಜಲ್ ಜೀವನ್ ಮಿಷನ್, ನಲ್ ಸೇ ಜಲ್, ಓಕೆ, ಹರ್ಗಲ್ ಹರ್ ಜಲ್ ಮಿಷನ್, ಈ ತರ ಒಂದ್ 2-3 ಎಲ್ಲ ಒಂದೇನೆ, ಎಲ್ಲ ಇಂಟಿಗ್ರೇಟೆಡ್, ಎಲ್ಲ ಒಂದೇನೆ. ಅದನ್ನ ಒಂದಷ್ಟು ಕೇಳ್ತಾನೆ. ಮುಂದೆ ಇನ್ನೊಂದು ಸಚಿವಾಲಯ ಕೂಡ ಡಿಸ್ಕಸ್ ಮಾಡೋದಿದೆ ವಿಡಿಯೋಲಿ. ಫಸ್ಟ್ ಇದು ಒಂದಷ್ಟು ಪ್ರಮುಖವಾಗಿರೋ ಪಾಯಿಂಟ್ಸ್ ನ ತಿಳ್ಕೊಂಬೋಣ ಅಷ್ಟೇ. ಇಲ್ಲಿ ನಲ್ ಸೇ ಜಲ್ ಯೋಜನಾ ಅಂದ್ರೆ ನಲ್ ಸೇ ಜಲ್ ಅಂದ್ರೆ ಏನು? ಟ್ಯಾಪ್ ವಾಟರ್, ನಲ್ಲಿಯಿಂದ ನೀರು ಪ್ರತಿಯೊಬ್ಬರಿಗೂ ಹೋಗ್ಬೇಕು. ಓಕೆ, ಪ್ರತಿಯೊಬ್ಬರಿಗೂ ಹೋಗ್ಬೇಕು. ಅದು ಒಂದಷ್ಟು ದುಡ್ಡನ್ನ ಅಲೋಕೇಟ್ ಮಾಡಿದ್ದಾರೆ. 3.8 ಕೋಟಿ ಮನೆಗಳಿಗೆ ಇದು ಹಾಕ್ಬೇಕು ಅಂತ 2022-23ನೇ ಸಾಲಿನಲ್ಲಿ ಅಂಡರ್ ಹರ್ಗರ್ ನಲ್ ಸೇ ಜಲ್ ಸ್ಕೀಮ್ ಅಡಿಯಲ್ಲಿ. ಹರ್ಗರ್ ನಲ್ ಸೇ ಜಲ್, ಮುಂದೆ ಅದನ್ನು ತಿಳ್ಕೊಳ್ಳೋಣ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಲ್ ಸೇ ಜಲ್, ನಲ್ಲಿಯಿಂದ ನೀರ್ ಕೊಟ್ರು ಅಂದ್ರೆ ನಿಮಗೆ ದುಡ್ಡು ವಸೂಲಿ ಮಾಡ್ತಾರೆ ಅಂತ ಅರ್ಥ. ಸೊ ಹಂಗಾಗಿ ಇದರ ಟಾರ್ಗೆಟ್ ಏನು ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಿ ಇಲ್ಲ ಅಲ್ಲಿ 2024ರ ಒಳಗೆ ದೇಶದ ಪ್ರತಿಯೊಂದು ಗ್ರಾಮೀಣ ಮನೆಗಳು ಪೈಪ್ ಮುಖಾಂತರ ಕುಡಿಯೋ ನೀರು ಹೊರಡಿಸ್ಬೇಕು. ಪೈಪ್ ನಲ್ಲಿ ಮುಖಾಂತರ ಕುಡಿಯೋ ನೀರು ಒದಗಿಸ್ಬೇಕು. ಹಂಗಾರೆ ಪೈಪ್ ಮುಖಾಂತರ, ನಲ್ಲಿ ಮುಖಾಂತರ ಅಂದ ತಕ್ಷಣ ತೆಗೆದು ದುಡ್ಡು ಕಟ್ಟಬೇಕು. ಇಲ್ಲೆಲ್ಲ ಸಿಟಿಗಳಲ್ಲಿ ನೀವು ಕಟ್ತೀರಾ ವಾಟರ್ ಬಿಲ್. ಹಾಗಾಗಿ ಆ ಗ್ರಾಮಸ್ಥಗಳಲ್ಲಿ ಒಂದು ಪಾನಿ ಸಮಿತಿ, ನೀರಿನ ಸಮಿತಿ ಅಂತ ಮಾಡ್ತಾರೆ. ಆ ಸಮಿತಿ ಅವರೇ ಆಗಿ ಎಷ್ಟು ಕೊಟ್ಬೇಕು ದುಡ್ಡು ಅಂದ್ರೆ, ತುಂಬಾ ಕುಟುಂಬ ಇರೋರು, ದೊಡ್ಡ ಕುಟುಂಬ, ಶ್ರೀಮಂತರು, ಅವ್ರು ಎಷ್ಟು ಕಟ್ಬೇಕಾಗತ್ತೆ, ಬಡವರು ಎಷ್ಟು ಕಟ್ಬೇಕು, ಅವರೇ ನಿರ್ಧರಿಸ್ತಾರೆ. ಸೊ ಅದ್ರ ಮುಖಾಂತರ ಆ ಹಳ್ಳಿಗೆ ಏನ್ ಬರುತ್ತೆ ಆ ದುಡ್ಡನ್ನು ಕೊಡ್ತಕ್ಕಂಥದ್ದು. ಓಕೆ, ಜಲ್ ಜೀವನ್ ಮಿಷನ್, ಇವೆಲ್ಲ ಬರ್ತಕ್ಕಂಥದ್ದು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ. 2024 ಈ ವರ್ಷ ಎಂಡ್ ತನಕ, ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಈ ವರ್ಷ ಎಂಡ್ ಅಷ್ಟಲ್ಲಿ 3/4 ಜನ, 2/3 ಅಥವಾ 3/4 ಅಂದ್ರೆ 3/4 ಭಾಗ ರೂರಲ್ ಹೌಸ್ ಹೋಲ್ಡ್ಗೆ ಈ ಒಂದು ಕುಡಿಯುವ ನೀರು, ಜಲ್ ಜೀವನ್ ಮಿಷನ್ ಪ್ರತಿಯೊಬ್ರು ಅಂಡ್ ಫಂಕ್ಷನಿಂಗ್ ಹೌಸ್ ಹೋಲ್ಡ್ ಟ್ಯಾಪ್ ಅಂತ ಕರಿತೀವಿ, ಕ್ರಿಯಾತ್ಮಕ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಮೂಲಕ ಕೊಡಬೇಕು ಅಂತ ಟಾರ್ಗೆಟ್ ಇರ್ತಕ್ಕಂಥದ್ದು. ನೋಡಿ ಎಲ್ಲ ಇಂಟರ್ ಕನೆಕ್ಟೆಡ್, ಒಂದೊಂದು ಹೆಸರಲ್ಲಿ ಅದರ ಭಾಗ ಅಷ್ಟೇ. ಇದರಲ್ಲಿ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಬೈ ಎಂಡ್ ಆಫ್ 2030 75% ಅಷ್ಟೇ. 3/4, ಓಕೆ, 3/4 4/3 ಭಾಗದಷ್ಟು ಮನೆಗಳಿಗೆ, ಗ್ರಾಮೀಣ ಮನೆಗಳಿಗೆ ಇದನ್ನ ಕೊಡ್ಬೇಕು. ಅಂಡ್ ಫಂಕ್ಷನಲ್ ಹೌಸ್ ಹೋಲ್ಡ್ ಇದು 2019 ಪ್ರಾರಂಭ ಆಗುತ್ತೆ. 2019 ಸ್ಕೀಮ್ ಪ್ರಾರಂಭ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಪ್ರತಿ ವ್ಯಕ್ತಿಗೆ 55 ಲೀಟರ್ ನೀರನ್ನು ಒಂದು ದಿನಕ್ಕೆ ಬೇಕಾಗುತ್ತೆ ಅಂತ ಸರ್ಕಾರ ಹೇಳುತ್ತೆ. ಓಕೆ, ಸೊ ಇಲ್ಲಿ ಈ ದುಡ್ಡು ಹೆಂಗ್ ಹಂಚಿಕೆ ಅಂತಂದ್ರೆ ಕೇಂದ್ರ ರಾಜ್ಯಗಳ ನಡುವಿನ ಹಂಚಿಕೆ ಮಾದರಿ, ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳುದು. ಸೆಂಟ್ರಲಿ ಸ್ಪಾನ್ಸರ್ ಅಂದ್ರೆ ಹಿಮಾಲಯ ಮತ್ತು ಈಶಾನ್ಯ ರಾಜ್ಯಗಳಿಗೆ 90:10 ಅಲ್ಲಾದ್ರೆ ಇತರ ರಾಜ್ಯಗಳಿಗೆ 50-50, ಅದು 50 ಇದು 50. ಕೇಂದ್ರ ಆಡಳಿತ 100% ಅವರೇ ಕೊಡ್ತಾರೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬರೋದಾದ್ರೆ ಈ ಮಿಷನ್ ಅಲ್ಲಿ ಏನೇನ್ ಮಾಡ್ತಾರೆ ಅಂತ. ಇದೊಂದೇ ಅಲ್ಲ, ಜಲ್ ಜೀವನ್ ಮಿಷನ್ ಅಂದ ತಕ್ಷಣ ಬರೀ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಒಂದೇ ಇರಲ್ಲ ಇದರಲ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಕುಡಿಯೋ ನೀರು ಚೆನ್ನಾಗಿರಬೇಕು, ಬೇರೆ ನೀರಿನ ಮೂಲಗಳನ್ನ ಸಂರಕ್ಷಣೆ ಮಾಡ್ಬೇಕು, ಮತ್ತೆ ಯಾವ್ದಾದ್ರು ಬೂದು ನೀರು ಸಂಸ್ಕರಣೆ, ಮರುಬಳಕೆ ಮಾಡ್ಬೇಕು. ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ, ಬೂದು ನೀರಿನ ಸಂಸ್ಕೃತಿ, ಅದು ಮರುಬಳಕೆ ಕೂಡ ಹೇಳುತ್ತೆ. ಅಂಡ್ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ಸ್ ಗಳು ಕೊಡ್ತಕ್ಕಂಥದ್ದಾಗಿರ್ಬೋದು, ಸುಸ್ಥಿರ ಕೃಷಿಗೆ ಬೇಕಾಗಿರ್ತಕ್ಕಂಥ ಗುಣಮಟ್ಟದ ಮೇಲ್ವಿಚಾರಣೆ ನೀರು ಮಾಡ್ತಕ್ಕಂಥದ್ದಾಗಿರ್ಬೋದು. ಹಳ್ಳಿಗಳಲ್ಲಿ ಎಸ್ಪೆಷಲಿ ಸಂಸದ್ ಆದರ್ಶ ಗ್ರಾಮ ಯೋಜನೆ ಅಡಿ ಸಂಸದ್ ಆದರ್ಶ ಗ್ರಾಮಗಳೇನಿದೆ, ಬರಪೀಡಿತ ಮರುಭೂಮಿ ಪ್ರದೇಶಗಳಿವೆ, ಅಲ್ಲಿಗೆ ಮೈನ್ ಫೋಕಸ್ ಆಗಿ ಮಾಡ್ತಕ್ಕಂಥದ್ದು. ಜೊತೆಗೆ ಬೇರೆ ಬೇರೆ ಸರ್ಕಾರಿ ಸಾರ್ವಜನಿಕ ಜಾಗಗಳು ಅಂತ ಏನ್ ಕರಿತೀವಿ,
ಶಾಲೆಗಳು, ಅಂಗನವಾಡಿ, ಗ್ರಾಮ ಪಂಚಾಯತ್ ಕಟ್ಟಡ, ಆರೋಗ್ಯ ಕೇಂದ್ರ, ಅಲ್ಲಿಗೆ ಕ್ರಿಯಾತ್ಮಕ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ಸ್ ಗಳನ್ನ ಕೊಡ್ತಕ್ಕಂಥದ್ದು. ಓಕೆ, ಕ್ರಿಯಾತ್ಮಕ ಆಗಿರ್ತಕ್ಕಂಥ ಟ್ಯಾಪ್ ಮುಖಾಂತರ ನೀರನ್ನು ಕೊಡ್ತಕ್ಕಂಥದ್ದು. ಮತ್ತೆ ನೀರಿನ ಗುಣಮಟ್ಟ, ಶುದ್ಧೀಕರಣ, ಮರುಬಳಕೆ ಈ ಎಲ್ಲ ಕೂಡ ಸೇರಿರುತ್ತೆ ಈ ಜಲ್ ಜೀವನ್ ಮಿಷನ್ ನಲ್ಲಿ. ಅರ್ಥ ಆಗ್ತಿದೆಯಲ್ಲ? 55 ಲೀಟರ್ ಅಂಡ್ ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆದರ್ಶ್ ಸಂಸದ್ ಗ್ರಾಮ ಯೋಜನೆ ಅಂತಂದ್ರೆ ಸೋಷಿಯಲಿ ತುಂಬಾ ಬ್ಯಾಕ್ವರ್ಡ್ ಇರ್ತಾರೆ, ಕಲ್ಚರ್ ಸೋಷಿಯಲ್ ಅಂತ ವಿಲೇಜ್ ನ ಆದರ್ಶ್ ಸಂಸದ್ ಗ್ರಾಮ ಅಂತ ಮಾಡಿ ಅದನ್ನ ಹೆಚ್ಚು ಮುನ್ನಡೆಗೆ ತರ್ತಕ್ಕಂಥದ್ದು, ಅವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಸೊ ಇವೆಲ್ಲ ಈ ಒಂದು ಸಂಸದ್ ಆದರ್ಶ್ ಗ್ರಾಮ ಯೋಜನೆ ಬರುತ್ತೆ. ಇದು 11 ಅಕ್ಟೋಬರ್ 2014 ಪ್ರಾರಂಭವಾಗಿರ್ತಕ್ಕಂಥ. ಓಕೆ, ಇಲ್ಲಿ ನಾನು ಮೆನ್ಷನ್ ಮಾಡಿದೆ ಅಂತ ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಜಲ್ ಜೀವನ್ ಮಿಷನ್ ಹರ್ ಘರ್ ಹರ್ ಜಲ್ ಅಂತ ನೋಡಿ. ಇದು ಈಗ ನಾವೇನ್ ನೋಡಿದ್ವಿ ಫಸ್ಟ್ ಸ್ಕೀಮ್ ಇಲ್ಲಿ, ಇವೆಲ್ಲ ಇಂಟಿಗ್ರೇಟೆಡ್ ಸ್ಕೀಮ್ಸ್ ಗಳೇ. ನಲ್ ಸೆ ಜಲ್ ಅಂತ ಇದು ಬರೋದು ಜಲ್ ಜೀವನ್ ಮಿಷನ್ ಹರ್ ಘರ್ ಹರ್ ಜಲ್ ಯೋಜನಾ ಅಡಿಯಲ್ಲಿ. ಇದು ಯಾಕೆ ಅಂದ್ರೆ ಫಸ್ಟ್ ಯೂನಿಯನ್ ಟೆರಿಟರಿ ಸರ್, ಫಸ್ಟ್ ಯೂನಿಯನ್ ಟೆರಿಟರಿ ಗೋವಾ ಅಂಡ್ ದದರ್ ಅಂಡ್ ನಗರ್ ಹಾವೇರಿ, ದಿಯು ಅಂಡ್ ದಮನ್, ಇವುಗಳು ಫಸ್ಟ್ ಹರ್ಗಾಲ್ ಸರ್ಟಿಫೈಡ್ ಸ್ಟೇಟ್ ಆಗಿದೆ. ಅಂದ್ರೆ ಪ್ರತಿ ಒಂದು ವಿಲೇಜು, ಪ್ರತಿ ಒಂದು ಮನೆಗೂ ಕೂಡ ಕನೆಕ್ಷನ್ ಹೋಗಿರ್ತಕ್ಕಂಥ ಮೊದಲ ಒಂದು ಯೂನಿಯನ್ ಟೆರಿಟರಿಯನ್ ರಾಜ್ಯಗಳು. ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಕೇಳಬಹುದು ಯಾವುದು ಮೊದಲ ರಾಜ್ಯ, ಯಾವುದು ಮೊದಲ ಯೂನಿಯನ್ ಟೆರಿಟರಿ. ಓಕೆ, ಸೊ ಅಗೇನ್ ಇಟ್ ಈಸ್ ಅಂಡರ್ ದ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಬರೋದು 2019 ಯೋಜನೆ, ಭಾರತ ಸರ್ಕಾರದ ಕಾರ್ಯಕ್ರಮ ಇದು. ಓಕೆ, ಏಮ್ ಏನು 2024 ಒಳಗೆ ಸೇಮ್ ಅದೇ ಡಿಸ್ಕಷನ್ ಮಾಡಿದ್ವಲ್ಲ ನೋಡಿ. ಎಲ್ಲ ಇಂಟರ್ ಕನೆಕ್ಟೆಡ್, ನೇಮ್ ಗಳು ಬೇರೆ ಬೇರೆ. ಇದ್ರ ಮೇಲೆ 3-4 ರೀತಿ ಪಾಯಿಂಟ್ಸ್ ಗಳನ್ನ ನಿಮ್ಗೆ ಡಿಸ್ಕಸ್ ಮಾಡಿದೀನಿ, ಅದನ್ನ ಎಕ್ಸಾಮ್ ಅಲ್ಲಿ ಕೇಳ್ತೀನಿ. ಓಕೆ, ಇದು ಹೆಚ್ಚು ಡಿಸ್ಕಸ್ ಮಾಡಲ್ಲ. ನೆಕ್ಸ್ಟ್ ಬರ್ತೀನಿ ನಾನು, ರಸ್ತೆ ಸಾರಿಗೆ ಮತ್ತೆ ಹೆದ್ದಾರಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಹೈವೇ ಟ್ರಾನ್ಸ್ಪೋರ್ಟ್. ಇದು ಪ್ರಮುಖವಾಗಿ 2 ಸ್ಕೀಮ್ಸ್ ಗಳು ಪದೇ ಪದೇ ಕೇಳ್ತಾ ಇರ್ತಾರೆ, ಪದೇ ಪದೇ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಕರೆಂಟ್ ಅಫೇರ್ ಏನಿದೆ ಅದು ಕೂಡ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಬರೋಣ ಮೊದಲು ಪರ್ವತ್ಮಾಲಾ ಯೋಜನೆ. ನೋಡಿ, ಇದು 2023 ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಓಕೆ, ಇದು ಎಲ್ಲಿ ಅಂತಾರೆ, ಗುಡ್ಡಗಾಡು, ನಾರ್ತ್ ಈಸ್ಟ್ ಸ್ಟೇಟ್ ಅಥವಾ ಗುಡ್ಡಗಾಡು ಅಂತ ಈ ಕಡೆ ಹಿಮಾಲಯ ಇರ್ತಕ್ಕಂಥ ಉತ್ತರಾಖಂಡ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಅಂತ ಕಡೆ ಇದನ್ನ ಬಳಸಬೇಕು. ಪರ್ವತಮಾಲಾ ಯೋಜನಾ, ರೋಪ್, ಅರ್ಬನ್ ಟ್ರಾನ್ಸ್ಪೋರ್ಟ್ ರೋಪ್ ವೇ ಅಂತ. ಓಕೆ, ಅದು ಒಂದೇ ಕಡೆ ಅಲ್ಲ, ಎಲ್ಲಿ ಜನದಟ್ಟಣೆ ಸಾರಿಗೆ ಇರುತ್ತೆ ಅಲ್ಲೂ ಕೂಡ ಬಳಸಬಹುದು ಅನ್ನೋದು ಇದರ ಪ್ರಮುಖ ಉದ್ದೇಶ. ಈಗ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ನೋಡಿ, ಪ್ರೈಮ್ ಮಿನಿಸ್ಟರ್ ಈ ಅರ್ಬನ್ ಟ್ರಾನ್ಸ್ಪೋರ್ಟ್ ರೋಪ್ ವಾರಣಾಸಿಲ್ ಮಾಡ್ತಾರೆ, ಬಿಟ್ವೀನ್ ವಾರಣಾಸಿ ಕಂಟೋನ್ಮೆಂಟ್ ಅಂಡ್ ಗೋಡೋವಿಲ್ ಚೌಕ್ ಅಂತ ಹೇಳಿ. ವಾರಣಾಸಿ ಇಸ್ ನಾಟ್ ಎ ಗುಡ್ಡಗಾಡು ಪ್ರದೇಶ ಅಲ್ವಾ, ಬಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ತುಂಬಾ ದಟ್ಟಣೆ ಜಾಸ್ತಿ ಇದೆ. ಇದೇನು ವಾರಣಾಸಿ, ನಿಮಗೆ ಈ ಕಾಶಿ, ವಾರಣಾಸಿ ಇವೆಲ್ಲ ಏನ್ ಬರ್ತವೆ, ಇವೆಲ್ಲ ಪಿಲಿಜ್ ರಿಂಗ್ಸ್ ಅಂತ ಕರಿತೀವಿ. ಸೊ ಅಂದ್ರೆ ಅಲ್ಲಿ ತುಂಬಾ ಜನಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಆಗ್ಲೇ ಹೇಳಿದೆ, ಇದೊಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ವಿಧಾನದಲ್ಲಿ ಗುಡ್ಡಗಾಡು ಪ್ರದೇಶ ರೋಪ್ ವೇ ಅಭಿವೃದ್ಧಿಪಡಿಸಲು ಇದನ್ನ ಘೋಷಣೆ ಮಾಡಿರ್ತಕ್ಕಂಥ. ಓಕೆ, ಇದು 60 ಕಿಲೋಮೀಟರ್ 8 ರೋಪ್ ವೇ ಯೋಜನೆ 2022-23 ಮಾಡಲಾಗುವುದು ಅಂತ ಅನ್ಕೊಂಡಿದೆ. ಅದರಲ್ಲಿ ಇದು ಒಂದು ಕೂಡ ಗುಡ್ಡಗಾಡು ಅಂದ ತಕ್ಷಣ ಅಗೇನ್ ಇಟ್ ಇಸ್ ನಾಟ್ ಓನ್ಲಿ ಗುಡ್ಡಗಾಡು ಪ್ರದೇಶ, ಅಂದ್ರೆ ಹಿಲ್ ಏರಿಯಾ ಒಂದೇ ಅಲ್ಲ, ದಟ್ಟಣೆಯ ನಗರ ಪ್ರದೇಶಗಳು ಸಹ ಇದರಲ್ಲಿ ಒಳಗೊಂಡಿರುತ್ತೆ. ಎಲ್ಲಿ ಸಾಂಪ್ರದಾಯಿಕ ಸಮೂಹ ಸಾರಿಗೆ ವ್ಯವಸ್ಥೆ ಆಗಲ್ಲ, ಅಂದ್ರೆ ತುಂಬಾ ಅಲ್ಲಿರುತ್ತೆ, ಅಲ್ಲೂ ಕೂಡ ಇದನ್ನು ಮಾಡಬಹುದು. ಸೊ ಕೇಳಬಹುದು, ಇತ್ತೀಚೆಗೆ ಅರ್ಬನ್ ಟ್ರಾನ್ಸ್ಪೋರ್ಟ್ ರೋಪ್ ವೇ ಮಾಡಿದ್ರು ಎಲ್ಲಿ ಅಂತ ಕೇಳಬಹುದು, ವಾರಣಾಸಿಲಿ ಕಂಟೋನ್ಮೆಂಟ್ ಸ್ಟೇಷನ್ ಗೋಡೋವಿಲ್ ಚೌಕ್ ಅಂತ. ಓಕೆ, ಸೊ ಗೊತ್ತಿರ್ಲಿ. ಇದು ಬಿಟ್ಟು ಎಲ್ಲೆಲ್ಲಿ ಇದನ್ನ ಮಾಡ್ತಾ ಇದ್ದಾರೆ, ಉತ್ತರಾಖಂಡ, ಹಿಮಾಚಲ, ಮಣಿಪುರ, ಜಮ್ಮು ಕಾಶ್ಮೀರ ಮತ್ತೆ ಈಶಾನ್ಯ ರಾಜ್ಯಗಳಲ್ಲಿ ಮೇನ್ ಫೋಕಸ್ ಇರ್ತಕ್ಕಂಥದ್ದು ಈ ತರ ರೋಪ್ ವೇ ಟ್ರಾನ್ಸ್ಪೋರ್ಟೇಷನ್. ಓಕೆ, ಇದು ರಸ್ತೆ ಸಾರಿಗೆ ಮತ್ತೆ ಹೆದ್ದಾರಿ ಸಚಿವಾಲಯದ ಒಂದು ಇದರಿಂದ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. ಪರಿಸರ ಏನಕ್ಕೆ ಇದು ಇಂಪಾರ್ಟೆಂಟ್ ನೋಡಿ, ಸಿಂಪಲ್ ಸರ್. ಈಗ ನೀವು ರಸ್ತೆ ಸಾರಿಗೆಗಳನ್ನ ಅಲ್ಲಿ ಡೆವಲಪ್ ಮಾಡ್ಬೇಕಂದ್ರೆ ಗುಡ್ಡ ಕಡಿಬೇಕು, ಕಾಡು ಕಡಿಬೇಕು, ಅಲ್ಲಿ ಜಮೀನ್ ಇತ್ತು ಅಂದ್ರೆ ಎಲ್ಲ ಹೋಯ್ತು, ಪರಿಸರ ನಾಶ ಆಯ್ತು. ಮತ್ತೆ ಆ ಜಮೀನ್ಗಳನ್ನ ಬೇರೆ ಹೆಸರಿದ್ರೆ ಅದನ್ನ ಅವರು ವಶಪಡಿಸ್ಕೋಬೇಕು ಅಲ್ವಾ, ಅದನ್ನ ಸ್ವಾಧೀನ ಮಾಡ್ಕೋಬೇಕು. ಸೊ ಹಾಗಾಗಿ ಇವೆಲ್ಲ ಇರಲ್ಲ ಇದ್ರಲ್ಲಿ. ರೋಪ್ ಯೋಜನೆಗಳು ಸರಳ ರೇಖೆಯಾಗಿರುತ್ತೆ, ಸಿಂಪಲ್. ಒಂದು ಆರ್ಥಿಕ ಸಾರಿಗೆ ನಿಮ್ಗೆ ಏನಿಲ್ಲ, ಒಂದು ಮೇಲ್ಗಡೆಯಿಂದ ಹೋಗಿರುತ್ತೆ ರೋಪ್, ಇದೊಂದು ಕ್ಯಾಬಿನ್ ಬಿಲ್ಡ್ ಮಾಡೋದು ಸಿಂಪಲ್ ಆಗಿರುತ್ತೆ. ಇದು ಭೂ ಸ್ವಾಧೀನ ವೆಚ್ಚಗಳಿರಲ್ಲ ಬೇರೆ ರಸ್ತೆ ಮಾರ್ಗ ತರ ಕಿಲೋಮೀಟರ್ ಗಟ್ಲೆ. ಓಕೆ, ಮಾಮೂಲಿ ಇದಕ್ಕಿಂತ ದಿಸ್ ಏರಿಯಲ್ ವೇ ಆಫ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಮೇಲ್ಗಡೆಯಿಂದ ಏರಿಯಲ್ ಇಂದ ಹೋಗ್ತಕ್ಕಂಥ ಟ್ರಾನ್ಸ್ಪೋರ್ಟ್ ತುಂಬಾ ಈಸಿ ಆಗಿರುತ್ತೆ, ತುಂಬಾ ಎಕನಾಮಿಕಲ್ ಕೂಡ ಹೌದು. ಪರಿಸರ ಸ್ನೇಹಿ, ಕಡಿಮೆ ಧೂಳು. ಇದನ್ನ ಕನ್ಸ್ಟ್ರಕ್ಷನ್ ಏನ್ ಧೂಳು ಬೇಕಾಗಿಲ್ಲ, ಪರಿಸರ ಸ್ನೇಹಿ. ಓಕೆ, ಇದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ, ಒಂದಷ್ಟು ಊರುಗಳಲ್ಲಿ ಎಲ್ಲೆಲ್ಲಿ ತಲುಪಕ್ಕಾಗಲ್ಲ ಗುಡ್ಡಗಾಡು, ಅಲ್ಲೂ ಕೂಡ ಯೂಸ್ ಮಾಡಬಹುದು. ಇವನ್ ರಸ್ತೆನೆ ಮಾಡಕ್ಕಾಗಲ್ಲ ಅಂತ ಜಾಗದಲ್ಲೂ ಇದನ್ನ ಯೂಸ್ ಮಾಡಬಹುದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿದೆ, ಅದಕ್ಕೆ ಇದ್ರ ಮಹತ್ವ ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಈಗ ನಾವು ಈ ಒಂದು ಸ್ವಾಧೀನ ಬಗ್ಗೆ ಮಾತಾಡ್ತಿದ್ವಿ. ಭೂಮಿ ರಾಶಿ ಪೋರ್ಟಲ್ ಅಂತ ಒಂದಿದೆ, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಭೂಮಿ ರಾಶಿ ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸಿಂಪಲ್ ಕ್ವಶನ್ ಕೇಳ್ತಾನೆ ಸರ್, ಭೂಮಿ ರಾಶಿ ಪೋರ್ಟಲ್ ಯಾವುದಕ್ಕೆ ಸಂಬಂಧ, ಏನಿದು ಭೂಮಿ ರಾಶಿ ಪೋರ್ಟಲ್? ಕಂದಾಯ ವ್ಯವಸ್ಥೆ ಇದೆ,
ಅಥವಾ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಇದೆ. ಏನ್ ಬೇಕಾದ್ರೆ ಆಪ್ಷನ್ ಕೊಡ್ತಾನೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದು. ಇದು ಭಾರತೀಯ ಹೆದ್ದಾರಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ವೇಗಗೊಳಿಸಲು ಭೂಸ್ವಾಧೀನ ಅಧಿಸೂಚನೆಗಳ ಆನ್ಲೈನ್ ಮುಖಾಂತರ ಕ್ಲಿಯರ್ ಮಾಡ್ತಕ್ಕಂಥ ಒಂದು ಪಾಯಿಂಟ್ ವೇದಿಕೆ, ಒಂದು ಪ್ಲಾಟ್ಫಾರ್ಮ್ ಇದು. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಈಗ ನಿಮ್ಗೇನು ಭೂ ಸ್ವಾಧೀನ ಮಾಡ್ಕೋಬೇಕು. ಮೊದಲೆಲ್ಲ ಈಗೆಲ್ಲ ನ್ಯಾಷನಲ್ ಹೈವೇಗಳು ಮಾಡಿದ್ರು ನೋಡಿ, ಬೆಂಗಳೂರು ನಮ್ಮ ಏನು ಪುನಃ ಹೈವೇ ಆಗಿರ್ಬೋದು, ಈ ಕಡೆ ನಮ್ದು ಬಳ್ಳಾರಿಗೆ ಹೋಗ್ತಕ್ಕಂಥ ಈ ಹೈವೇಗಳಾಗಿರ್ಬೋದು, ಅಂದ್ರೆ ಬೇರೆ ಬೇರೆ ಯಾವ್ದು ನ್ಯಾಷನಲ್ ಸ್ಟೇಟ್ ಯಾವಾಗ್ಲೂ ಏನ್ ಮಾಡ್ತಿದ್ರು, ಭೂ ಸ್ವಾಧೀನ ಒಂದು ಪ್ರಕ್ರಿಯೆ ಅದು ಫಿಸಿಕಲಿ ನಡೀತಾ ಇತ್ತು. ಅವನ್ಗೆ ನೋಟಿಸ್ ಕಳ್ಸೋದು, ಅದಕ್ಕೆ ಅವ್ನು ಉತ್ತರ ಕೊಡೋದು, ಕೊಡ್ಲಿಲ್ಲ ಇಷ್ಟು ದುಡ್ಡು ಅಂತ ಫಿಸಿಕಲ್. ಹಂಗಲ್ಲ ಇವಾಗ ನೋಡಿ. ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಉದ್ದೇಶಕ್ಕೆ ಭೂ ಸ್ವಾಧೀನ ಮಾಲೀಕರಿಗೆ ಪರಿಹಾರ ಪಾವತಿ ಇತ್ಯಾದಿಗಳ ದಾಖಲೆಗಳನ್ನು ಭೌತಿಕ ಚಲನೆಯಿಂದ ಕೈಯಾರೆ ಮಾಡ್ಲಾಗ್ತಿತ್ತು. ಈಗ ಹಂಗಲ್ಲ, ಆನ್ಲೈನ್ ಮುಖಾಂತರ ಕ್ಲಿಯರ್ ಬೇಗ ಮಾಡ್ತಾರೆ. ಇದ್ರಿಂದ ಏನಾಗುತ್ತೆ ಗೊತ್ತಾ, ಈಗ ಈ ಭೂಮಿ ಯಾರ್ದು ಆನ್ಲೈನ್ ಅಲ್ಲೇ ಆಗುತ್ತೆ. ಓಕೆ, ಇದನ್ನ ನಾವು ವಶಪಡಿಸ್ಕೊಂಡಿದೀವಿ. ಓಕೆ, ಎಷ್ಟು ಭೂಮಿ, ಎಷ್ಟು ಏರಿಯಾ ಇದೆ ಆ ಭೂಮಿ, ಫೈನ್. ಈಗ ಯಾರ್ದದು, ಓಕೆ, ಅವನ ಅಕೌಂಟ್ ನಂಬರ್ ನ ಆನ್ಲೈನ್ ಮುಖಾಂತರ ತಗೊಂಡು ಅವನ ಅಕೌಂಟ್ ಡೈರೆಕ್ಟ್ ಟ್ರಾನ್ಸ್ಫರ್. ದೇರ್ ಇಸ್ ನೋ ಫಿಸಿಕಲ್ ಟ್ರಾನ್ಸಾಕ್ಷನ್ ಹಿಯರ್. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಭೂ ಸ್ವಾಧೀನ ಸಂಪೂರ್ಣ ಪ್ರಕ್ರಿಯೆ ಡಿಜಿಟಲೀಕರಣ ಮಾಡ್ತಕ್ಕಂಥದ್ದು. ದೋಷ ಮುಕ್ತ ಇರಲ್ಲ, ಹೆಚ್ಚು ಪಾರದರ್ಶಕವಿರುತ್ತೆ. ಯಾವನ ಹತ್ರ ದುಡ್ಡು ಕೊಡಂಗಿಲ್ಲ. ಅದು ನಮ್ಗೆ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು, ಓಕೆ ನಮ್ದು ವಶಪಡಿಸ್ಕೊಂಡಿದ್ರೆ ಸರ್ ಅದು ದುಡ್ಡು ಬರಬೇಕು ಅಂದ್ರೆ ಯಾವನ ಸೈನ್ ಹಾಕ್ಬೇಕು, ಅವೆಲ್ಲ ಇರಲ್ಲ. ಆನ್ಲೈನ್ ಮುಖಾಂತರ ವಶಪಡಿಸ್ಕೊಂಡಾಯ್ತಾ, ಆನ್ಲೈನ್ ಡೈರೆಕ್ಟ್ ಡಿಬಿಟಿ ಟ್ರಾನ್ಸ್ಫರ್. ಅರ್ಥ ಆಗ್ತಿಲ್ಲ? ಸೊ ಕೇಳ್ತಾನೆ ಭೂಮಿ ರಾಶಿ ಪೋರ್ಟಲ್ ಏನಕ್ಕೆ ಇರ್ತಕ್ಕಂಥದ್ದು. ಫೈನ್, ಹೋಗೋಣ ನೆಕ್ಸ್ಟ್ ಆಗ್ರೆ. ನೋಡಿ, ಸಾರ್ವಜನಿಕ ಹಣಕಾಸು ಸಂಸ್ಥಾ ನಿರ್ವಹಣಾ ವ್ಯವಸ್ಥೆ ಅಂದ್ರೇನು, ಇದರಿಂದ ಯಾರ್ದು ಕ್ಲಿಯರ್ ಆಗಿದೆ, ಅದು ಮತ್ತೆ ಇದು ಎರಡು ಕನೆಕ್ಟಿವಿಟಿ ಆಗಿರುತ್ತೆ. ಅಂದ್ರೆ ಈ ಹಣಕಾಸುಗಳನ್ನ ಸಾರ್ವಜನಿಕರಿಗೆ ಏನು ವಾಪಸ್ ರಿಫಂಡ್ ಮಾಡಬೇಕು ಆ ಭೂಮಿಗೆ ಸಂಬಂಧಪಟ್ಟಂತೆ, ಅಲ್ಲಿ ಅಪ್ರೂವ್ ಆದ ತಕ್ಷಣ ಇದು ಕನೆಕ್ಟ್ ಆಗಿರುತ್ತೆ, ಇದಕ್ಕೆ ಸಿಕ್ಬಿಡುತ್ತೆ ಅಪ್ರೂವಲ್, ಟಕ್ ಅಂತ ಇದ್ರೆ ನಿಮ್ಗೆ ಅಕೌಂಟ್ಗೆ ದುಡ್ಡು ಬಂದ್ಬಿಡುತ್ತೆ. ಓಕೆ, ಇದು ಪರ್ವತಮಾಲಾ, ಭಾರತ್ಮಾಲಾ. ನಮ್ಮ ಟ್ರಾನ್ಸ್ಪೋರ್ಟ್ ಅಲ್ಲಿ ಪ್ರಮುಖವಾಗಿ ರೋಡ್, ರಸ್ತೆ ಸಾರಿಗೆ ಸಚಿವಾಲಯದ ಅಡಿಯಲ್ಲಿ ನಿಮಗೆ ಭಾರತ್ಮಾಲಾ ಪರಿಯೋಜನಾ, ಭಾರತ್ಮಾಲಾ ಪ್ರಾಜೆಕ್ಟ್ ಅಥವಾ ನಿಮ್ಗೆ ಪರ್ವತಮಾಲಾ, ಇವೆರಡು ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತ್ಮಾಲಾ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಸರ್, ಇದು ನಮ್ಮ ಹೈವೇಗಳಾಗಿರೋದು, ಎಕನಾಮಿಕ್ ಕಾರಿಡಾರ್, ಕೋಸ್ಟಲ್ ಕಾರಿಡಾರ್, ಕನೆಕ್ಟಿವಿಟಿ ಆಗಿರ್ಬೋದು. ಫೇಸ್ 1, ಫೇಸ್ 2 ಅಂತೆಲ್ಲ ಇದೆ. ಈಗ ಏನಕ್ಕೆ ಸುದ್ದಿಯಲ್ಲಿ ಇತ್ತು ಅಂದ್ರೆ, ಫೇಸ್ 1 2022-28 ತನಕ 6 ಇಯರ್ಸ್ ಇನ್ನು ನಾವು ಒರಿಜಿನಲ್ ಶೆಡ್ಯೂಲ್ ಗಿಂತ ಜಾಸ್ತಿ ಮಾಡಿದೀವಿ. ಅಂದ್ರೆ 2017 ಇದು ಲಾಂಚ್ ಆಗಿದ್ದು ಭಾರತ್ಮಾಲಾ ಪರಿಯೋಜನಾ ಅಂತ. ಇದನ್ನ 3-4 ವರ್ಷ ಕೊಟ್ಟಿದ್ರು. 2022, 21, 22 ಕೊಟ್ಟಿದ್ರು. ಈಗ ಇನ್ನು 6 ಇಯರ್ಸ್ ನ ಕಂಪ್ಲೀಟ್ ಆಗಿಲ್ಲ ಅಂತ ಮಾಡಿದ್ದಾರೆ ಅಷ್ಟೇ. ಓಕೆ, ಒಂದು ಇದ್ರ ಬಗ್ಗೆ ಕೇಳಬಹುದು. ಫೇಸ್ 2 ಆಕ್ಚುಲಿ 2024 ಸ್ಟಾರ್ಟ್ ಆಗ್ಬೇಕಾಗಿತ್ತು. ಫೇಸ್ 2 ಅಂದ್ರೆ ಏನು ಅಂದ್ರೆ, ಅದು ಹಬ್ ಅಂಡ್ ಸ್ಪೋಕ್ಸ್ ಕನೆಕ್ಟಿವಿಟಿ. ಅದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡಕ್ ಹೋಗಲ್ಲ. ಇದನ್ನ ಫಸ್ಟ್ ತಿಳ್ಕೊಳ್ಳೋಣ. ವಾಟ್ ಇಸ್ ಭಾರತ್ಮಾಲಾ ಯೋಜನಾ, ಇದನ್ನ ಕೇಳಬಹುದು ಎಕ್ಸಾಮ್ ಸುದ್ದಿಯಲ್ಲಿದೆ, ಕೇಳಬಹುದು. ಮೂಲ ಸೌಕರ್ಯನ ಹೆಚ್ಚಿಗೆ ಪಡ್ತಕ್ಕಂಥದ್ದು ಅಂದ್ರೆ ರಸ್ತೆಗಳನ್ನ ರಾಷ್ಟ್ರಾದ್ಯಂತ ಸರಕು ಪ್ರಯಾಣಿಕರಿಗೆ ಪರಿಣಾಮಕಾರಿಯಾಗಿ ಏನೋ ಈಸಿ ಆಗೋ ರೀತಿ ಮಾಡ್ತಕ್ಕಂಥದ್ದು ಈ ಭಾರತ್ಮಾಲಾ ಪರಿಯೋಜನಾ ಒಂದು ಇಂಪಾರ್ಟೆಂಟ್. ಇಲ್ಲಿ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಗಳನ್ನ, ಚೆಕ್ ಪಾಯಿಂಟ್ಸ್ ಗಳನ್ನ ಈ ತರದ್ದು ಕೂಡ ಮಾಡ್ತಾರೆ. ಅಂದ್ರೆ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾಯಿಂಟ್ಸ್ ಅಂದ್ರೆ ಏನು, ರಸ್ತೆ ಆಗಿರ್ಬೋದು ಅಥವಾ ನಿಮ್ಗೆ ಈ ಬೇರೆ ಬೇರೆ ರೀತಿಯಾದಂತ ವಿಮಾನದಿಂದ ಬಂದಿರತಕ್ಕಂಥ, ಅಂದ್ರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ವಿಮಾನದಿಂದ ಹೊರದೇಶದಿಂದ ಏನೋ ಬಂತು, ಅಲ್ಲಿ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ಗಳು ತುಂಬಾ ಕಡೆ ಬಂದಿದ್ದಾವೆ. ನಿಮ್ಗೆ ಯುಪಿಲಿದೆ, ಓಕೆ, ಯುಪಿಲಿದೆ, ಅಸ್ಸಾಮಲ್ಲಿದೆ. ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ, ವಿಮಾನದಿಂದ ಬಂತ ಇಲ್ಲಿಂದ ದೊಡ್ಡ ಪಾರ್ಕ್, ಇಲ್ಲಿ ನಿಮ್ಗೆ ದೊಡ್ಡ ದೊಡ್ಡ ಟ್ರಕ್ ಗಳಿರುತ್ತೆ, ಬಸ್ಗಳಿರ್ತವೆ, ಅಥವಾ ಇಲ್ಲಿ ಯಾವ್ದೋ ನದಿ ಏನಾರು ಹರಿದೋಗ್ತಾರೆ ಅಲ್ಲಿ ನಿಮ್ಗೆ ನದಿಗಳಿರ್ತವೆ. ಓಕೆ, ನ್ಯಾಷನಲ್ ವಾಟರ್ ವೇ ಬಂದು. ಸೊ ಹಾಗಾಗಿ ಯುಪಿಲಿ ಯಾಕೆ ತೆಗೆದಿದ್ರು, ಇದಕ್ಕೋಸ್ಕರ ಅಂತ ತೆಗೆದಿದ್ದು ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ಕನೆಕ್ಟಿವಿಟಿ ಮಾಡಕ್ಕೆ ಈಸಿ ಆಗುತ್ತೆ. ಜೊತೆಗೆ ಒಳನಾಡಿನ ಜಲ ಸಾರಿಗೆಗಳಾಗಿರ್ಬೋದು, ಜಲಮಾರ್ಗಗಳಾಗಿರ್ಬೋದು, ಇಲ್ಲಿಂದ ಬರ್ತಕ್ಕಂಥ ಬೇರೆ ಕಡೆ ಸಾಗಿಸಕ್ಕಾಗಿರ್ಬೋದು, ರಸ್ತೆ ಆಗಿರ್ಬೋದು, ಈ ತರ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ನ ತೆಗಿಬೇಕು ಈ ಒಂದು ಭಾರತ್ಮಾಲಾ ಪರಿಯೋಜನೆ ಅಡಿಯಲ್ಲಿ. ಜೊತೆಗೆ ನಿಮಗೆ ಇನ್ನು ತುಂಬಾ ತುಂಬಾ ಅದಕ್ಕೆ ಬೇರೆ ಬೇರೆ ಸಚಿವಾಲಯಗಳು ಕೂಡ ಏನೋ ಒಟ್ಟಿಗೆ ಕೂಡ್ಕೊಳ್ತವೆ. ಬಟ್ ಇಲ್ಲಿ ಪ್ರಮುಖವಾಗಿ ಇದರ ಅಂಶ ಏನು, ಕಾಂಪೋನೆಂಟ್ಸ್, ಘಟಕಗಳು ಏನು ಅಂದ್ರೆ, ಆರ್ಥಿಕ ಕಾರಿಡಾರ್, ಎಕನಾಮಿಕ್ ಕಾರಿಡಾರ್ ಅಂತ ಏನ್ ಕರಿತೀವಿ, 9,000 ಕಿಲೋಮೀಟರ್ಗಳನ್ನ ಮಾಡ್ಬೇಕು ಫಸ್ಟ್. ಆಮೇಲೆ ದಕ್ಷತೆಗಳ ಸುಧಾರಣೆ, ಒಂದಷ್ಟು ಕಿಲೋಮೀಟರ್ಗಳ 5,000ಕ್ಕಿಂತ ಹೆಚ್ಚು ಕಿಲೋಮೀಟರ್ ರಸ್ತೆಗಳ ಸಂಪರ್ಕವನ್ನ ಹೈ ಮೇಲ್ದರ್ಜೆಗೆಳಿಸೋದು, ಅದನ್ನ ಸುಧಾರಿಸ್ತಕ್ಕಂಥದ್ದು. ಮತ್ತೆ ಗಡಿ ರಸ್ತೆ ಮತ್ತೆ ಅಂತಾರಾಷ್ಟ್ರೀಯ ಸಂಪರ್ಕ, ನಿಮ್ಗೆ ಅದನ್ನ ಹೇಳಿದ ಅಂತಾರಾಷ್ಟ್ರೀಯ ಸಂಪರ್ಕ ಅಂದ್ರೆ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಆಗಿರ್ಬೋದು, ಗಡಿಗಳಾಗಿರ್ಬೋದು, ಅಥವಾ ಅಂತಾರಾಜ್ಯ ಟ್ರಾನ್ಸ್ಪೋರ್ಟೇಷನ್. ಈಗ
ನಮ್ಮ ಭಾರತ ಮತ್ತು ನೇಪಾಳ ಆಗಿರ್ಬೋದು, ಭಾರತ ಮತ್ತು ಬಾಂಗ್ಲಾ ಆಗಿರ್ಬೋದು, ಅಲ್ಲಿ ನಮ್ಮ ರೋಡ್ ಟ್ರಾನ್ಸ್ಪೋರ್ಟೇಶನ್ ಇದೆ. ಮತ್ತೆ ಭೂತಾನ್ ಆಗಿರ್ಬೋದು. ಸೊ ಅಂತದನ್ನ 2000 ಕಿಲೋಮೀಟರ್ ಅಷ್ಟು ಪ್ರತ್ಯೇಕ ಸ್ಥಳಗಳನ್ನ ಗುರ್ತೋದು, ನಗರಗಳನ್ನು ಗುರ್ತಿಸೋದು, ಅಲ್ಲಿ ಕನೆಕ್ಟಿವಿಟಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಬಂದರು, ಓಕೆ, ನಮ್ಮ ಹಾರ್ಬರ್ ಆಗಿರ್ಬೋದು, ಕರಾವಳಿ ರಸ್ತೆ, ಕೋಸ್ಟಲ್ ಏರಿಯಾಗಳ 2000 ಕಿಲೋಮೀಟರ್ಗಳಷ್ಟು ಹೆದ್ದಾರಿಗಳನ್ನ ಮಾಡ್ತಕ್ಕಂಥ ತೀರ ಪ್ರದೇಶಗಳಲ್ಲಿ. ಓಕೆ, ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಮಾಡ್ತಕ್ಕಂಥದ್ದು. ಸೊ ಈ ತರದೆಲ್ಲ ಕೂಡ ಇದ್ರ ಅಡಿಯಲ್ಲಿ ಬರುತ್ತೆ. ನಾನು ಇದ್ರಲ್ಲೂ ಕೂಡ ನಿಮ್ಗೆ ತೋರಿಸ್ತೆ, ಇಲ್ಲೇ ನಿಮ್ಗೆ ಕಾಣಿಸುತ್ತೆ ನೋಡಿ. 9000 ಕಿಲೋಮೀಟರ್ ಎಕನಾಮಿಕ್ ಕಾರಿಡಾರ್, 6000 ಕಿಲೋಮೀಟರ್ ಇಂಟರ್ ಕಾರಿಡಾರ್ ಅಂಡ್ ಫೀಡರ್ ರೂಟ್, ನ್ಯಾಷನಲ್ ಕಾರಿಡಾರ್ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ 5000 ಕಿಲೋಮೀಟರ್ ಅಷ್ಟು, ಅದ್ರ ದಕ್ಷತೆಯನ್ನು ಇಂಪ್ರೂವ್ ಮಾಡೋದು ಆಲ್ರೆಡಿ ಇರ್ತಕ್ಕಂಥದ್ದನ್ನ. ಬಾರ್ಡರ್ ರೋಡ್ ಆಗಿರ್ಬೋದು, ಹಾಗೆ ಕೋಸ್ಟಲ್ ರೋಡ್ ಆಗಿರ್ಬೋದು, ಕನೆಕ್ಟಿವಿಟಿನ. ಓಕೆ, ಸೊ ಇವೆಲ್ಲ ಇದ್ರ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆ. ಸೊ ಇಂಥದ್ದು ಪಾಯಿಂಟ್ಸ್ ಗಳು ಒಂದೊಂದು ಬರ್ತದೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ರಾಜ್ಯಗಳಲ್ಲಾದ್ರೆ ನಮ್ಮ ರಾಜ್ಯ ಸರ್ಕಾರದ ರಾಜ್ಯ ಲೋಕೋಪಯೋಗಿ ಇಲಾಖೆ ಇದೆ, ರಸ್ತೆ ಸಾರಿಗೆ ಇದೆ, ಇವೆಲ್ಲ ಕೂಡ ಅದ್ರ ಜೊತೆ ಸೇರ್ಕೊಂಡು ಕೆಲಸಗಳನ್ನ ಮಾಡ್ತಾರೆ. ಸೊ ಇದಿಷ್ಟು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಸ್ನೇಹಿತರೆ. 2 ಸಚಿವಾಲಯಗಳ ಒಂದು ಇದು ಮಾಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಪ್ರೀವಿಯಸ್ ವಿಡಿಯೋಸ್ ಗಳನ್ನ ನೋಡಿ. ಇದರ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ, ಹಾಗಾಗಿ ನಮ್ಮ ಟೆಲಿಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಪುನೀತ್ ಫೋರಂ ಅಲ್ಲಿ ಸರ್ಚ್ ಮಾಡಿ, ನೀವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಈ ರೀತಿ ಸಿಂಬಲ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಇನ್ನೊಂದು ಅಷ್ಟು ಪ್ರಮುಖವಾಗಿರ್ತಕ್ಕಂಥ ಸಚಿವಾಲಯದ ಸ್ಕೀಮ್ಗಳನ್ನ ತಗೊಂಡ್ಬರ್ತೀನಿ.